ನಮಸ್ಕಾರ ಸ್ನೇಹಿತರೆ, ಸನ್ ಯೋಗಿಕ್ ಪಾತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಸುರೇಖ. ನಾವು ಆರೋಗ್ಯ ಎಂದ ತಕ್ಷಣ ಕೇವಲ ಪೌಷ್ಟಿಕ ಆಹಾರದ ಬಗ್ಗೆ ಮಾತನಾಡುತ್ತೇವೆ. ಆದರೆ ಯೋಗ ಮತ್ತು ಆಯುರ್ವೇದ ವಿಜ್ಞಾನ ಹೇಳುವ ಪ್ರಕಾರ ಶರೀರದಲ್ಲಿ ಆಹಾರ ಸೇರುವುದು ಎಷ್ಟು ಮುಖ್ಯವೋ, ಸೇರಿದ ಆಹಾರದ ತ್ಯಾಜ್ಯ ಅಷ್ಟೇ ಸುಗಮವಾಗಿ ಹೊರಗೆ ಹೋಗುವುದು ಕೂಡ ಅಷ್ಟೇ ಮುಖ್ಯ. ಆಯುರ್ವೇದದ ಪ್ರಮುಖ ಸೂತ್ರ ದೋಷ ಧಾತು ಮಲ ಮೂಲಂ ಹಿ ಶರೀರಂ, ಅಂದರೆ ನಮ್ಮ ದೇಹ ನಿಂತಿರುವುದೇ ದೋಷ, ಧಾತು ಮತ್ತು ಮಲಗಳ ಮೇಲೆ. ಇಂದು ನಾವು ಈ ಮೂರು ಮಲಗಳಾದ ಪುರುಷ, ಮೂತ್ರ ಮತ್ತು ಸ್ವೇದದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಯೋಣ. ಮೊದಲನೆಯದಾಗಿ ಪುರುಷ ಮಲ. ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರವು ಜೀರ್ಣವಾಗಿ ಸಾರಾಂಶವೆಲ್ಲ ಹೀರಲ್ಪಟ್ಟ ಮೇಲೆ ಉಳಿಯುವ ಘನ ತ್ಯಾಜ್ಯವೇ ಪುರುಷ. ಇದನ್ನ ಅನ್ನಮಲ ಎಂದು ಕರೆಯುತ್ತೇವೆ. ಇದರ ಕಾರ್ಯ ಏನಪ್ಪಾ ಅಂತಂದರೆ, ಅನೇಕರು ಮಲ ಎಂದರೆ ಕೇವಲ ಕಸ ಎಂದು ತಿಳಿಯುತ್ತಾರೆ. ಆದರೆ ಪುರುಷವು ನಮ್ಮ ದೊಡ್ಡ ಕರುಳಿನಲ್ಲಿ ವಾತದೋಷಕ್ಕೆ ಆಧಾರ ನೀಡುತ್ತದೆ. ಇದು ಶರೀರದ ಉಷ್ಣತೆಯನ್ನ ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ಬರುವಂತಹ ಸಮಸ್ಯೆಗಳು ಏನಪ್ಪಾ ಅಂತಂದ್ರೆ, ಮಲ ವಿಸರ್ಜನೆ ಸರಿಯಾಗದಿದ್ದರೆ ಅದನ್ನ ಸಂಘ ಎನ್ನುತ್ತೇವೆ. ಇದರಿಂದ ದೇಹದಲ್ಲಿ ವಿಷಕಾರಿ ಅನಿಲ ಉತ್ಪತ್ತಿಯಾಗಿ ರಕ್ತಕ್ಕೆ ಸೇರುತ್ತದೆ. ಇದರಿಂದ ಚರ್ಮದ ಕಾಯಿಲೆ, ಆಲಸ್ಯ ಮತ್ತು ಮಾನಸಿಕ ಕಿರಿಕಿರಿ ಉಂಟಾಗುತ್ತದೆ. ಮಲವು ಸರಿಯಾಗಿ ವಿಸರ್ಜನೆ ಆಗಬೇಕೆಂದರೆ ಯೋಗದಲ್ಲಿ ಮಲಾಸನ ಎಂಬ ಅತ್ಯಂತ ಶ್ರೇಷ್ಠ ಆಸನವಿದೆ. ಇದರೊಂದಿಗೆ ಪ್ರತಿದಿನ ಬೆಳಗ್ಗೆ ಉಗುರು ಬೆಚ್ಚಗಿನ ನೀರನ್ನ ಕುಡಿಯುವುದು ಉಷಪಾನ ಎಂದು ಕರೆಯುತ್ತೇವೆ. ಅದನ್ನ ಅಭ್ಯಾಸ ಮಾಡಿಕೊಳ್ಳಿ. ಇದು ಕರುಳಿನ ಚಲನೆಯನ್ನ ಸುಗಮಗೊಳಿಸುತ್ತದೆ ಮತ್ತು ಮಲವು ಸರಿಯಾಗಿ ವಿಸರ್ಜನೆಯಾಗಲು ಸಹಾಯ ಮಾಡುವಂತದ್ದು. ಮತ್ತು ಎರಡನೆಯದಾಗಿ ಮೂತ್ರಮಲ. ಮೂತ್ರಮಲ ಅಂತಂದ್ರೆ ದೇಹದ ದ್ರವ ರೂಪದ ತ್ಯಾಜ್ಯವೇ ಮೂತ್ರ. ನಮ್ಮ ರಕ್ತವು ಕಿಡ್ನಿಗಳಲ್ಲಿ ಶುದ್ಧೀಕರಣಗೊಳ್ಳುವಾಗ ಅನಗತ್ಯವಾದ ನೀರು ಮತ್ತು ಲವಣಗಳು ಮೂತ್ರದ ರೂಪದಲ್ಲಿ ಹೊರಬರುತ್ತವೆ. ಇದರ ಕಾರ್ಯ ಏನಪ್ಪಾ ಅಂತಂದ್ರೆ, ಇದು ಶರೀರದ ನೀರಿನ ಸಮತೋಲನ ಕಾಯ್ದುಕೊಳ್ಳುತ್ತದೆ. ಆಯುರ್ವೇದದ ಪ್ರಕಾರ ಇದು ಪಿತ್ತ ದೋಷದ ಉಷ್ಣತೆಯನ್ನ ದೇಹದಿಂದ ಹೊರಹಾಕುವಂತಹ ಉತ್ತಮ ದಾರಿ. ಇದನ್ನ ನಾವು ಹೇಗೆ ಪರೀಕ್ಷಿಸಬೇಕು? ನಿಮ್ಮ ಮೂತ್ರದ ಬಣ್ಣ ಗಮನಿಸಿ. ತುಂಬಾ ಹಳದಿಯಾಗಿದ್ದರೆ ದೇಹದಲ್ಲಿ ನೀರು ಕಡಿಮೆಯಾಗಿದೆ ಅಂತ ಅರ್ಥ, ಅಥವಾ ಉಷ್ಣತೆ ಹೆಚ್ಚಾಗಿದೆ ಅಂತ ಅರ್ಥ. ತಿಳಿ ಬಣ್ಣ ಇದ್ದರೆ ನೀವು ಆರೋಗ್ಯವಾಗಿದ್ದೀರಿ ಎಂಬುದರ ಸಂಕೇತ. ಇನ್ನು ಯೋಗದಲ್ಲಿ ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ, ಮೂತ್ರಪಿಂಡಗಳ ಆರೋಗ್ಯಕ್ಕೆ ಭುಜಂಗಾಸನ ಮತ್ತು ವಜ್ರಾಸನ ತುಂಬಾ ಸಹಕಾರಿ. ಇವು ಶರೀರದ ಕೆಳಭಾಗಕ್ಕೆ ರಕ್ತ ಸಂಚಲನವನ್ನ ಹೆಚ್ಚಿಸಿ ಕಿಡ್ನಿಗಳ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತದೆ. ಇನ್ನ ಕೊನೆಯದಾಗಿ ಸ್ವೇದಮಲ. ಸ್ವೇದಮಲ ಅಂತಂದ್ರೆ ಬೆವರು. ಇದು ನಮ್ಮ ಮೇದಧಾತು ಅಂದರೆ ಕೊಬ್ಬಿನ ಅಂಶ ಜೀರ್ಣವಾದಾಗ ಬರುವಂತಹ ಉಪ ಉತ್ಪನ್ನ. ಇದರ ಕಾರ್ಯ ಏನಪ್ಪಾ ಅಂತಂದ್ರೆ, ನಮ್ಮ ಚರ್ಮದ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಬೆವರು ಹೊರಬರುತ್ತದೆ. ಇದರ ಮುಖ್ಯ ಕೆಲಸ ದೇಹದ ಉಷ್ಣತೆಯನ್ನ ನಿಯಂತ್ರಿಸುವುದು. ಬೆವರಿನ ಮೂಲಕ ದೇಹದೊಳಗಿನ ಅನೇಕ ವಿಷಕಾರಿ ಅಂಶಗಳು ಹೊರಬರುತ್ತವೆ. ಆಧುನಿಕ ಸಮಾಜದೊಳಗಡೆ ಇದೊಂದು ದೊಡ್ಡ ಸಮಸ್ಯೆಯಾಗಿದೆ. ಹೇಗೆ ಅಂತಂದ್ರೆ, ಇಂದು ನಾವು ಎಸಿ ಮತ್ತು ಫ್ಯಾನ್ಗಳ ಅಡಿಯಲ್ಲಿ ಕುಳಿತು ಬೆವರುವಿಕೆಯನ್ನ ಮರೆತಿದ್ದೇವೆ. ಇದರಿಂದ ಚರ್ಮದ ರಂಧ್ರಗಳು ಮುಚ್ಚಿ ಹೋಗಿ ಮುಖದ ಮೇಲೆ ಮೊಡವೆ, ತುರಿಕೆ ಮತ್ತು ಸೋರಿಯಾಸಿಸ್ ನಂತಹ ಸಮಸ್ಯೆಗಳು ಕಾಡುತ್ತಿವೆ. ಇದಕ್ಕೆ ಯೋಗದಲ್ಲಿ ಪರಿಹಾರ ಏನಪ್ಪಾ ಅಂತಂದರೆ, ಬೆವರು ಬರಲು ಸೂರ್ಯ ನಮಸ್ಕಾರ ಅತ್ಯುತ್ತಮ. ನೀವು ಕನಿಷ್ಠ 12 ಬಾರಿ ಸೂರ್ಯ ನಮಸ್ಕಾರ ಮಾಡಿದಾಗ ಇಡೀ ದೇಹ ಬೆವರುತ್ತದೆ. ಇದರಿಂದ ಚರ್ಮವು ನೈಸರ್ಗಿಕವಾಗಿ ಹೊಳೆಯುತ್ತದೆ. ಸ್ನೇಹಿತರೆ, ಈ 3 ಮಲಗಳು ಸರಿಯಾಗಿ ವಿಸರ್ಜನೆಯಾದರೆ ಮಾತ್ರ ನಾವು ಸಂಪೂರ್ಣ ಆರೋಗ್ಯವಂತರು. ಯೋಗ ಎಂದರೆ ಕೇವಲ ಆಸನ ಮಾಡುವುದಲ್ಲ, ನಮ್ಮ ಶರೀರದ ಸ್ವಚ್ಛತೆಯನ್ನ ಅರಿಯುವುದು ಕೂಡ ಹೌದು. ನೀವು ಪ್ರತಿದಿನ ಸಾಕಷ್ಟು ನೀರನ್ನ ಕುಡಿಯಿರಿ, ಬೆವರು ಬರುವಂತೆ ದೈಹಿಕ ಶ್ರಮ ಮಾಡಿ ಮತ್ತು ನಾರಿನಂಶವಿರುವ ಆಹಾರವನ್ನ ಸೇವಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಳವಾದ ಮಾಹಿತಿಗಾಗಿ ಸನ್ ಯೋಗಿಕ್ ಪಾತ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆರೋಗ್ಯವಾಗಿರಿ. ಧನ್ಯವಾದಗಳು.